ಸುಮಾರು 15 ಪಂಚಾಯಿತಿಗಳಿಗೆ ವಿಸಿಟ್ ಮಾಡಿದ್ದೀರಿ ಸರ್. ಎಲ್ಲಾ ಕಡೆ ಕೃತಜ್ಞತೆಯನ್ನು ತಾವು ಕೂಡ ಸಲ್ಲಿಸ್ತಾ ಇದ್ರಿ. ಅವರು ಕೂಡ ತುಂಬಾ ಆಶೀರ್ವಾದ ಮಾಡ್ತಿದ್ದಾರೆ. ಹಬ್ಬದ ರೀತಿ ಆಚರಣೆ ಮಾಡಿ ತಾವು ಬಂದಿರುವಂಥದ್ದು ಮನೆ ಮಗನಿಗೆ. ಇದು ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರೋಕ್ಕಾಗಲ್ಲ. ಬೆಂಗಳೂರು ಬಂದರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡಿಬಿಟ್ಟಿದ್ರು. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ತೀರ್ಮಾನ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಒಂದು ಹೋಬಳಿ ಇದೆ, ಟೌನ್ ಇದೆ, ಕಸಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಉಂಟೆಲ್ಲಿ ಮಾಡಿ ತೋರಿಸಿದ್ರಿಂದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ನಾನು ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ, ಎಲ್ಲ ವರ್ಗದ ಜನ ನಮ್ಗೆ ಆ ರೀತಿ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಸತತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸ್ಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀನಿ. ಭರವಸೆಗಳನ್ನು ಕೂಡ ಕೊಟ್ರಿ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರಿ 28ಕ್ಕೆ. ಅದಿನ್ನ ಬೇಕಾದಷ್ಟಿದೆ, ಮಾತಾಡೋಣ. ಸರ್ ಆಮೇಲೆ ಇನ್ನೊಂದು ಸರ್ ಕುತೂಹಲದ ಪ್ರಶ್ನೆ ಸರ್. ತಮಗೆ ಗಡ್ಡ ಕೊಟ್ಟವ್ರ ಬಗ್ಗೆ ಮಾತಾಡ್ತಾ ಇದ್ರು ಸರ್. ನೀವು ಈ ಗಡ್ಡನ ಬೇರೆಯವ್ರು ಕೊಡ್ತೀರಾ ಸರ್? ಯಾಕಂದ್ರೆ ಬಸವನಗುಡಿ